ಅಮೆರಿಕ ಇರಾನ್ ಯುದ್ಧದ ನಡುವೆ ಟ್ರಂಪ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಮೆರಿಕದಲ್ಲಿ ರಿಲಯನ್ಸ್ನಿಂದ ಹೊಸ ತೈಲ ಸಂಸ್ಕರಣಾ ಘಟಕವನ್ನು ಶುರು ಮಾಡುವಂತಹ ಒಂದು ಪ್ರಕ್ರಿಯೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟೆಕ್ಸಾಸ್ನಲ್ಲಿ ತೈಲ ಸಂಸ್ಕರಣಾಗಾರ ಇದ್ದು 27.56 ಲಕ್ಷ ಕೋಟಿ ರೂಪಾಯಿ ಈ ಸಂಬಂಧ ಹೂಡಿಕೆಯನ್ನ ಮಾಡ್ತೇವೆ ಎಂದಿದ್ದಾರೆ. ಟೆಕ್ಸಾಸ್ನಲ್ಲಿ ತೈಲ ಸಂಸ್ಕರಣಾಗಾರವನ್ನು 27.56 ಲಕ್ಷ ಕೋಟಿ ರೂಪಾಯಿಯಲ್ಲಿ ಹೂಡಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 50 ವರ್ಷಗಳ ಬಳಿಕ ಅಮೆರಿಕದ ತೈಲ ಸಂಸ್ಕರಣಾ ಘಟಕ ಈ ಮೂಲಕ ಓಪನ್ ಆಗ್ತಾ ಇದೆ. ಐತಿಹಾಸಿಕ $300 ಬಿಲಿಯನ್ ಒಪ್ಪಂದ ಕೂಡ ಇದರಲ್ಲಿ ಇರುವಂಥದ್ದು. ಅಮೆರಿಕದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಒಪ್ಪಂದ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೂಡಿಕೆಯನ್ನ ಮಾಡುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ಈಗ ಅಮೆರಿಕ ಅಧ್ಯಕ್ಷರು ಹೇಳಿಕೊಂಡಿರುವಂಥದ್ದು. 50 ವರ್ಷಗಳ ಬಳಿಕ ಅಮೆರಿಕದ ತೈಲ ಸಂಸ್ಕರಣಾ ಘಟಕ ಓಪನ್ ಆಗಲಿದೆ. ಈ ಐತಿಹಾಸಿಕ $300 ಬಿಲಿಯನ್ ಒಪ್ಪಂದಕ್ಕೆ ಬರಲಾಗಿದ್ದು ಅಮೆರಿಕದ ಇತಿಹಾಸದಲ್ಲಿ ಅತಿದೊಡ್ಡ ಒಪ್ಪಂದ ಇದಾಗಿದ್ದು ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೂಡಿಕೆಯನ್ನ ಮಾಡಲಿದೆ. ಇದು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥ ಮಹತ್ವದ ಮಾಹಿತಿ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ದರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ಮುಗಿಬಿದ್ದಿದ್ದು ಒಂದು ಕಡೆ ಘರ್ಷಣೆ ತೀವ್ರಗೊಂಡಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ತೈಲದ ದರ ಏರಿಕೆಯಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸಿಲಿಂಡರ್ ದರ ಏರಿಕೆಯಾಗಿರುವಂಥದ್ದು, ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರುವಂಥ ಬೆಳವಣಿಗೆಗಳು, ಇದೆಲ್ಲದರ ನಡುವೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟೆಕ್ಸಾಸ್ನಲ್ಲಿ ತೈಲ ಸಂಸ್ಕರಣಾಗಾರ 27.56 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಲಿದೆ ಅನ್ನುವಂಥ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥ ಯುದ್ಧದ ನಡುವೆ ಅವರು ಕೊಟ್ಟಿರುವಂಥ ಈ ಒಂದು ಸ್ಟೇಟ್ಮೆಂಟ್ ಮಹತ್ವ ಪಡ್ಕೋತಾ ಇದೆ. ಟ್ವೀಟ್ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಳೆದ 50 ವರ್ಷಗಳ ಬಳಿಕ ಅಮೆರಿಕದ ತೈಲ ಸಂಸ್ಕರಣಾ ಘಟಕ ಓಪನ್ ಆಗ್ತಾ ಇರುವಂಥದ್ದು. ಐತಿಹಾಸಿಕ ಈ $300 ಬಿಲಿಯನ್ ಒಪ್ಪಂದ ಬಹುಶಃ ಅಮೆರಿಕದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಒಪ್ಪಂದವಾಗಿದೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಹೂಡಿಕೆ ಮಾಡ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಇದು ಮಹತ್ವದ ತೀರ್ಮಾನ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತಹ ಒಂದು ನಿರ್ಧಾರ ಅಥವಾ ಅವರ ಒಂದು ನಡೆ ಅಥವಾ ಅವರ ಒಂದು ತೀರ್ಮಾನ ಇದೆಯಲ್ಲ, ಆ ಟ್ವೀಟ್ ಮೂಲಕ ಟ್ರಂಪ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಡೊನಾಲ್ಡ್ ಟ್ರಂಪ್ ಅವರು ಟೆಕ್ಸಾಸ್ನಲ್ಲಿ ತೈಲ ಸಂಸ್ಕರಣಾಗಾರವನ್ನು ನಾವು ಹೂಡಿಕೆ ಮಾಡುವ ಮೂಲಕ ನಿರ್ಮಾಣ ಮಾಡ್ತೀವಿ ತೈಲ ಸಂಸ್ಕರಣಾಗಾರವನ್ನು ಅಂತ ಹೇಳಿದ್ದಾರೆ. ಅದು ಅಮೆರಿಕದಲ್ಲಿ ರಿಲಯನ್ಸ್ನಿಂದ ಹೊಸ ತೈಲ ಸಂಸ್ಕರಣಾ ಘಟಕ ಸ್ಥಾಪನೆಯ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಟ್ವಿಟರ್ ಮೂಲಕ. ಅಮೆರಿಕ ಇರಾನ್ ಯುದ್ಧದ ನಡುವೆ ಟ್ರಂಪ್ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಟೆಕ್ಸಾಸ್ನಲ್ಲಿ ತೈಲ ಸಂಸ್ಕರಣಾಗಾರವನ್ನು 27.56 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ನಾವು ತೈಲ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದು ಟ್ರಂಪ್ ಅವರ ಹೇಳಿಕೆ. ಟ್ವೀಟ್ ಮೂಲಕ ಅವರು ತಾವು ಮುಂದಿನ ನಿರ್ಧಾರ ಏನು ಈ ವಿಚಾರವಾಗಿ ತೈಲ ಸಂಸ್ಕರಣಾಗಾರದ ವಿಚಾರವಾಗಿ ಅನ್ನುವಂಥದ್ದನ್ನು ಹೇಳಿಕೊಂಡಿದ್ದಾರೆ ಟ್ವೀಟ್ ಮೂಲಕ. 50 ವರ್ಷಗಳ ಬಳಿಕ ಅಮೆರಿಕದ ತೈಲ ಸಂಸ್ಕರಣಾ ಘಟಕ ಓಪನ್ ಆಗ್ತಾ ಇರುವಂಥದ್ದು. ಇದೊಂದು ರೀತಿಯಲ್ಲಿ ಐತಿಹಾಸಿಕ $300 ಬಿಲಿಯನ್ ಒಪ್ಪಂದ. ಇದು ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಗಿದೆ ಅನ್ನೋದರ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಟ್ವಿಟರ್ನಲ್ಲಿ ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.